2025ರ ಒಂದು IPLಗೆ ಈಗ ಎಲ್ಲ ಟೀಮ್ಗಳು ಸಿದ್ಧತೆಗಳನ್ನು ಮಾಡ್ಕೋತಾ ಇವೆ. ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರು ಈಗ ತಮ್ಮ ಟೀಮನ್ನು ತೊರೆದು ಬೇರೆ ಬೇರೆ ಟೀಮ್ಗಳಿಗೆ ಹೋಗಲಿದ್ದಾರೆ. ಅದರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರುಗಳು ಕೇಳಿ ಬರ್ತಿವೆ. ರೋಹಿತ್ ಶರ್ಮಾ, KL ರಾಹುಲ್ ಹಾಗೂ ರಿಷಬ್ ಪಂತ್ ಅವರನ್ನು ಹೊರತುಪಡಿಸಿ ಈಗ ಸೂರ್ಯಕುಮಾರ್ ಯಾದವ್ ಅವರು ಕೂಡ ತಮ್ಮ ಒಂದು ಟೀಮನ್ನು ತೊರೆದು ಬೇರೆ ಒಂದು ಟೀಮನ್ನು ಸೇರಿಕೊಳ್ಳಲಿದ್ದಾರೆ ಅಂತ ಸುದ್ದಿಗಳು ಕೇಳಿ ಬರ್ತಿವೆ. ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ 9 ವರ್ಷಗಳಿಂದ ಆಡ್ತಿದ್ದಾರೆ. ಆದರೆ ಅವರಿಗೆ 8 ಕೋಟಿ ಮಾತ್ರ ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಆದರೆ ಕೆಲ ವರ್ಷಗಳ ಹಿಂದೆ ಬಂದಂಥ ಇಶಾನ್ ಕಿಶನ್ ಅವರು 12ರಿಂದ 13 ಕೋಟಿ ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಆದರೆ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ರಿಟೈನ್ ಆದರೆ ಮ್ಯಾಕ್ಸಿಮಮ್ 10 ಕೋಟಿವರೆಗೂ ಆಫರ್ ಮಾಡ್ಬೋದು. ಹೀಗಾಗಿ ಈಗ KKR ತಂಡ ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ದೊಡ್ಡ ಕಣ್ಣನ್ನು ಇಟ್ಟಿದೆ. ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ಹಣದ ಮಳೆಯನ್ನೇ ಸುರಿಸೋಕೆ ರೆಡಿಯಾಗಿದೆ. ಹೌದು, ಈಗ ಓಡಾಡ್ತಿರೋ ಸುದ್ದಿ ಏನಪ್ಪ ಅಂತಂದರೆ KKR ತಂಡವನ್ನು ಸೂರ್ಯಕುಮಾರ್ ಯಾದವ್ ಅವರು ಸೇರಿಕೊಳ್ಳಲಿದ್ದಾರೆ ಅಂತ. ಯಾಕೆ ಅಂತಂದರೆ ಈ ಬಾರಿಯ ಒಂದು IPLನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ರಿಟೈನ್ ಆಗದ ಒಂದು ಲಿಸ್ಟ್ನಲ್ಲಿ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇದ್ದಾರೆ. ಕಳೆದ ಒಂದು ಸೀಸನ್ನಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿಯನ್ನು ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕೊಡಲಾಗಿತ್ತು. ಇದರಿಂದ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸ್ನ ನಡುವಿನ ಒಂದು ಸಂಬಂಧ ಹಾಳಾಗಿದೆ ಅಂತ ಹೇಳಲಾಗ್ತಿತ್ತು. ಹೀಗಾಗಿ 2025ರ ಒಂದು IPL ಆಕ್ಷನ್ನಲ್ಲಿ ರೋಹಿತ್ ಶರ್ಮಾ ಅವರು ಈ ಬಾರಿ ಇರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರ ಜೊತೆಗೆ ಈಗ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ತಂಡವನ್ನು ಬಿಟ್ಟು ಈ ಬಾರಿಯ ಒಂದು IPL ಆಕ್ಷನ್ನಲ್ಲಿ ಬರಲಿದ್ದಾರೆ. ಹೀಗಾಗಿ ಈ ಇಬ್ಬರು ಆಟಗಾರರು 2025ರ ಒಂದು IPLನಲ್ಲಿ ತುಂಬಾ ಒಂದು ಡಿಮ್ಯಾಂಡೆಡ್ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಇವರೇನಾದರೂ ಆಕ್ಷನ್ನಲ್ಲಿ ಬಂದರೆ 20 ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಲಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಿವೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.